ಇನ್ನು ಡಿಕೆ ಸುರೇಶ್ ಹೆಸರು ಬಳಸಿ ಕೋಟಿ ಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರ ವಿಚಾರಣೆಗೆ ಹಾಜರಾದಂಥ ಆರೋಪಿ ಐಶ್ವರ್ಯ. ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿ ಕೋಟಿ ಕೋಟಿ ವಂಚನೆ ಕೇಸ್ ಪೊಲೀಸರ ವಿಚಾರಣೆಗೆ ಆರೋಪಿ ಐಶ್ವರ್ಯ ಹಾಜರಾಗಿದ್ದಾರೆ. ಬ್ಯಾಟ್ರಾಯನ್ಪುರ ಎಸಿಪಿ ಭರತ್ ರೆಡ್ಡಿ ಮುಂದೆ ಹಾಜರು. ಪತಿ ಹರೀಶ್ ಜೊತೆ ಐಶ್ವರ್ಯ ಅಲಿಯಾಸ್ ನವ್ಯಶ್ರೀ ಬಂದಿದ್ದಾರೆ. ಸದ್ಯ ಐಶ್ವರ್ಯ ಗೌಡ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಳ್ತಿದ್ದಾರೆ. ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿ ಕೋಟಿ ಕೋಟಿ ವಂಚನೆ ಮಾಡಿರುವಂಥ ಆರೋಪ ಅವರ ಮೇಲಿದೆ. ಸೊ ಇದೀಗ ಐಶ್ವರ್ಯ ತನ್ನ ಪತಿಯ ಜೊತೆಗೆ, ಪತಿ ಹರೀಶ್ ಜೊತೆಗೆ ಬ್ಯಾಟ್ರಾಯನ್ಪುರ ಸ್ಟೇಷನ್ಗೆ ಆಗಮಿಸಿದ್ದಾರೆ. ಸೊ ಸದ್ಯಕ್ಕೆ ಐಶ್ವರ್ಯ ಗೌಡ ಸ್ಟೇಟ್ಮೆಂಟನ್ನು ಪೊಲೀಸರು ಪಡ್ಕೊಳ್ತಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿದೆ, ಜೊತೆಗೆ ಮಾತನಾಡಿರುವಂಥ ಆಡಿಯೋ, ಇದೆಲ್ಲದರ ಬಗ್ಗೆ ಕೂಡ ಈಗ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಸೊ ಹಲವಾರು ಮಂದಿ ಆರೋಪಗಳನ್ನು ಮಾಡಿದ್ರು. ಅದರಲ್ಲಿ ಭಾಳ ಮುಖ್ಯವಾಗಿ ಚಿನ್ನದ ಅಂಗಡಿ ಏನಿತ್ತು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಚಿನ್ನ ಖರೀದಿ ಸಂಬಂಧಪಟ್ಟ ಹಾಗೆ ಗೊಂದಲಗಳಿದ್ವು. ಡಿಕೆ ಸುರೇಶ್ ಹೆಸರನ್ನು ಬಳಸಿ ಕೋಟಿ ಕೋಟಿ ವಂಚನೆ ಸಂಬಂಧಪಟ್ಟ ಹಾಗೆ ಆರೋಪಿ ಐಶ್ವರ್ಯ ಗೌಡ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗ್ತಿದೆ.